ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಪಾಕಿಸ್ತಾನ ನಡುವಿನ ಮ್ಯಾಚ್ಗೆ ಮತ್ತೊಂದು ವಿವಾದ ಸುತ್ತಕೊಂಡಿದೆ. ಭಾರತದ ಕ್ರಿಕೆಟಿಗರು ನಮಗೆ ಶೇಕ್ ಹ್ಯಾಂಡ್ ಕೊಡಲಿಲ್ಲ, ನಮ್ಮನ್ನು ಟಚ್ ಮಾಡಲಿಲ್ಲ, ಇದು ತುಂಬಾ ಅನ್ಯಾಯ ಅಂತ ಪಾಕಿಸ್ತಾನ ಅತ್ತುಬಿಟ್ಟಿದೆ. ಭಾನುವಾರ ರಾತ್ರಿ ಭಾರತ ಪಾಕ್ ನಡುವೆ ದುಬೈನಲ್ಲಿ ಏಷ್ಯಾ ಕಪ್ನ ಹೈ ವೋಲ್ಟೇಜ್ ಪಂದ್ಯ ನಡೆದಿತ್ತು. ಎಂದಿನಂತೆ ಪಾಕಿಸ್ತಾನದ ವಿರುದ್ಧ ಭಾರತ ಜಯ ಸಾಧಿಸಿತ್ತು. ಆದರೆ ಮ್ಯಾಚ್ನಲ್ಲಿ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಪಾಕ್ನ ಕ್ಯಾಪ್ಟನ್ ಸಲ್ಮಾನ್ ಆಗಾ ಅವರ ಕೈ ಕುಲುಕಲಿಲ್ಲ. ಮ್ಯಾಚ್ ಮುಗಿದಾದ್ಮೇಲೂ ಕೂಡ ಗ್ರೌಂಡ್ನಲ್ಲಿ ಶೇಕ್ ಹ್ಯಾಂಡ್ ನಡೆಯಲಿಲ್ಲ. ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಪಾಕಿಸ್ತಾನವನ್ನು ಬೀಟ್ ಮಾಡಿ ಡೈರೆಕ್ಟ್ ಆಗಿ ಗ್ರೌಂಡ್ನಿಂದ ಡ್ರೆಸ್ಸಿಂಗ್ ರೂಮ್ ಕಡೆ ಹೋದರು. ಉಳಿದವರು ಇದನ್ನೇ ಫಾಲೋ ಮಾಡಿದ್ರು. ಇದಕ್ಕೆ ಪಾಕಿಸ್ತಾನಕ್ಕೆ ಉರಿದುರಿದು ಹೋಗಿದೆ. ಭಾರತೀಯ ಆಟಗಾರರ ವರ್ತನೆ ಕ್ರೀಡಾ ಮನೋಭಾವಕ್ಕೆ ವಿರುದ್ಧವಾಗಿತ್ತು ಅಂತ ಪಾಕಿಸ್ತಾನ ಟೀಮ್ ಮ್ಯಾನೇಜ್ಮೆಂಟ್ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಜೊತೆಗೆ ಪ್ರತಿಭಟನೆ ದಾಖಲಿಸಿದೆ. ಅಲ್ಲದೆ ಭಾರತ ಶೇಕ್ ಹ್ಯಾಂಡ್ ಮಾಡಲಿಲ್ಲ ಅಂತ ಹೇಳಿ ಪಾಕ್ ನಾಯಕ ಸಲ್ಮಾನ್ ಆಗಾ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಸಮಾರಂಭಕ್ಕೆ ಹೋಗೋಕೆ ನಿರಾಕರಿಸಿದ್ದಾರೆ. ನಾವು ಪ್ರತಿಭಟನೆ ದಾಖಲಿಸಿ ಸಲ್ಮಾನ್ ಅಘಾರನ್ನ ಕಳಿಸ್ತಿಲ್ಲ ಅಂತ ಪಾಕ್ ಟೀಮ್ ಮ್ಯಾನೇಜ್ಮೆಂಟ್ ಹೇಳಿದೆ. ಅವರು ಅದಕ್ಕೆಲ್ಲ ಕಳಿಸಿರೋದು. ಯಾಕಂದರೆ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ನಲ್ಲಿ ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಪಹಲ್ಗಾಮ್ ದಾಳಿಯನ್ನು ಉಲ್ಲೇಖ ಮಾಡಿದ್ರು. ಎಲ್ಲ ಮಾತು ಮುಗಿದ ಮೇಲೆ ನಾನು ಇನ್ನೊಂದು ವಿಚಾರ ಹೇಳಕ್ಕೆ ಬಯಸ್ತೀನಿ. ಈ ಗೆಲುವನ್ನು ನಾವು ಪಹಲ್ಗಾಮ್ ದಾಳಿಯಲ್ಲಿ, ಉಗ್ರ ದಾಳಿಯಲ್ಲಿ ಹುತಾತ್ಮರಾದವರಿಗೆ, ಗಾಯಗೊಂಡವರಿಗೆ ಇದನ್ನು ಅರ್ಪಣೆ ಮಾಡ್ತೀವಿ. ಈ ದುಃಖದ ಘಟನೆಯಲ್ಲಿ ನಾವು ಗ್ರೌಂಡ್ನಲ್ಲಿ ಏನು ಮಾಡ್ಬೋದು ಆಟಗಾರರಾಗಿ, ಅದನ್ನು ಮಾಡೋ ಮೂಲಕ ಇಂಥ ಗೆಲುವುಗಳನ್ನು ಪದೇ ಪದೇ ತಂದು ಕೊಡೋಕ್ಕೆ ಪ್ರಯತ್ನ ಪಡೋ ಮೂಲಕ ನಿಮ್ಮ ಮುಖದಲ್ಲಿ ಒಂದು ಸಣ್ಣ ಸ್ಮೈಲ್ ತರೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟರು. ಅದು ಕಪಾಳಕ್ಕೆ ಬಾರಿಸ್ದಂಗಿತ್ತು ಪಾಕಿಸ್ತಾನಕ್ಕೆ. ನೆಕ್ಸ್ಟ್ ಸಲ್ಮಾನ್ ಆಗಾ ಬಂದು ಏನು ಮಾತಾಡ್ತಾರೆ ಅಲ್ಲಿ. ಸೊ ಭಾರತದ ಕ್ಯಾಪ್ಟನ್ ಹಿಂಗೆ ಹೇಳಿದ್ಮೇಲೆ ಪಾಕಿಸ್ತಾನ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುತ್ತಲ್ಲ. ಮತ್ತೊಂದು ಕಡೆ ಈ ವಿಚಾರವಾಗಿ ಪಾಕ್ನ ಹೆಡ್ ಕೋಚ್ ಮೈಕ್ ಹಸನ್ ರಿಯಾಕ್ಟ್ ಮಾಡಿದ್ದಾರೆ. ಮ್ಯಾಚ್ ಮುಗಿದ ನಂತರ ನಾವು ಶೇಕ್ ಹ್ಯಾಂಡ್ ಮಾಡೋಕೆ ರೆಡಿಯಾಗಿದ್ವಿ, ಆದರೆ ಎದುರಾಳಿಗಳು ಬರಲಿಲ್ಲ, ಇದರಿಂದ ನಮಗೆ ನಿರಾಸೆಯಾಗಿದೆ. ಪಂದ್ಯ ಮುಗಿದ ತಕ್ಷಣ ನಮಗೆ ಡಿಸಪಾಯಿಂಟ್ ಆಯಿತು ಅಂತ ಹೇಳಿದ್ದಾರೆ. ಈ ವಿಚಾರವಾಗಿ ಪಾಕ್ ಕ್ರಿಕೆಟ್ ಬೋರ್ಡ್ನ ಚೇರ್ಮನ್ ಮತ್ತು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷ ಮೊಹಸಿನ್ ನಖ್ವಿ ರಿಯಾಕ್ಟ್ ಮಾಡಿದ್ದಾರೆ. ಕ್ರೀಡಾ ಸ್ಫೂರ್ತಿಯ ಕೊರತೆ ಕಂಡು ನಮಗೆ ನಿರಾಸೆಯಾಗಿದೆ. ಭಾರತ ಕ್ರಿಕೆಟ್ಗೆ ರಾಜಕೀಯವನ್ನು ಎಳೆತರ್ತಾ ಇದೆ. ಇದು ಕ್ರೀಡಾ ಮನೋಭಾವಕ್ಕೆ ತದ್ವಿರುದ್ಧವಾಗಿದೆ. ಮುಂದಿನ ಮ್ಯಾಚ್ಗಳನ್ನಾದರೂ ಎಲ್ಲ ಟೀಮ್ಗಳು ಸೆಲೆಬ್ರೇಟ್ ಮಾಡಲಿ ಅಂತ ಹೇಳಿದ್ದಾರೆ. ನಿಮ್ಮ ದುರ್ವರ್ತನೆ ನಡುವೆ ಕೂಡ ನಾವು ನಿಮ್ಮೊಟ್ಟಿಗೆ ಮ್ಯಾಚ್ ಆಡಿದ್ದೇ ಕ್ರೀಡಾ ಮನೋಭಾವ ಇರೋದ್ರಿಂದ ಸ್ಪೋರ್ಟ್ಸ್ ಅನ್ನ ಜಾಸ್ತಿ ಮಿಕ್ಸ್ ಮಾಡೋದು ಬೇಡ ಅಂತ ಅಲ್ವಾ? ಅದಕ್ಕೋಸ್ಕರ ಕ್ರಿಕೆಟ್ ಅಟ್ಲೀಸ್ಟ್ ಆಡೋಕೆ ಒಪ್ಕೊಂಡಿದ್ದು. ಹಂಗಿರ್ಬೇಕಾದ್ರೆ ಫೇಕ್ ಸ್ಮೈಲ್ ಮಾಡ್ಕೊಂಡು ಒಳಗಡೆ ಬೆಂಕಿ ಇಟ್ಕೊಂಡು ನಿಮ್ಮ ಬಗ್ಗೆ ನಮಗೆ ವಿಪರೀತ ಬೇಸರ, ಆಕ್ರೋಶ ಇಟ್ಕೊಂಡು ಶೇಕ್ ಹ್ಯಾಂಡ್ ಮಾಡೋಕ್ಕೆ ಬರೋದಿಲ್ಲ ಸ್ವಾಮಿ. ನಾವು ಹೊಟ್ಟೆಗೆ ಮನುಷ್ಯರು ತಿನ್ನೋ ಆಹಾರವನ್ನೇ ಸೇವಿಸೋದ್ರಿಂದ ನಮ್ಮ ಕೈಲಿ ಅದನ್ನು ಮಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ಆಟಗಾರರು ಮಾಡಿಲ್ಲ. ಭಾರತದ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಇದಕ್ಕೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿಯ ಸಂತ್ರಸ್ತರೊಂದಿಗೆ ಒಗ್ಗಟ್ಟನ್ನು ಪ್ರದರ್ಶಿಸೋಕೆ ನಾವು ಪಾಕ್ ನಾಯಕನೊಂದಿಗೆ ಶೇಕ್ ಹ್ಯಾಂಡ್ ಮಾಡೋಕೆ ನಿರಾಕರಿಸಿದ್ವಿ ಅಂತ ಹೇಳಿದ್ದಾರೆ. ಜೊತೆಗೆ ಲೈಫಲ್ಲಿ ಕೆಲವೊಂದಷ್ಟು ವಿಚಾರಗಳು ಕ್ರೀಡಾ ಮನೋಭಾವಕ್ಕಿಂತ ಎತ್ತರದಲ್ಲಿರ್ತವೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಇನ್ನು ಶೇಕ್ ಹ್ಯಾಂಡ್ ಮಾಡದಿರೋ ನಿರ್ಧಾರವನ್ನ ಆ ಕೂಡಲೇ ಮಾಡಿರುವಂಥದ್ದಲ್ಲ, ಮೊದಲೇ ಪ್ಲಾನ್ ಮಾಡಲಾಗಿತ್ತು. ಭಾರತ ಸರ್ಕಾರ ಮತ್ತು BCCI ಈ ನಿರ್ಧಾರಕ್ಕೆ ಸಪೋರ್ಟ್ ಮಾಡಿದ್ರು. ನಾವೆಲ್ಲ ಕ್ರಿಕೆಟ್ ಆಡೋಕೆ ಮಾತ್ರ ಬಂದಿದ್ವಿ, ಆಡಿದ್ವಿ, ಅವ್ರಿಗೆ ಸರಿಯಾಗಿ ಉತ್ತರ ಕೊಟ್ವಿ ಅಷ್ಟೇ ಅಂತ ಹೇಳಿದ್ದಾರೆ. ಏನೋ ಪಾಕ್ ಜೊತೆ ಹ್ಯಾಂಡ್ ಶೇಕ್ ಮಾಡದೇ ಇರೋ ಪ್ಲಾನ್ ಅನ್ನ ಟೀಮ್ ಇಂಡಿಯಾದ ಹೆಡ್ ಕೋಚ್ ಗೌತಮ್ ಗಂಭೀರ್ ರೂಪಿಸಿದ್ರು ಅಂತ ಹೇಳಲಾಗ್ತಿದೆ. ಅಲ್ಲದೆ ಮ್ಯಾಚ್ ಟೈಮ್ನಲ್ಲಿ ಯಾವುದೇ ಪಾಕ್ ಆಟಗಾರನೊಂದಿಗೆ ಮಾತಾಡಬೇಡಿ ಅಂತ ಕೂಡ ಹೇಳಿದ್ರು, ಇನ್ಸ್ಟ್ರಕ್ಷನ್ ಕೊಡಲಾಗಿತ್ತು ಅನ್ನೋ ರಿಪೋರ್ಟ್ ಇದೆ. ಇನ್ನು ಟೀಮ್ ಇಂಡಿಯಾ ಮ್ಯಾಚ್ ಗೆದ್ದ ಬಳಿಕ ಮಾತನಾಡಿರೋ ಗಂಭೀರ್, ಪಹಲ್ಗಾಮ್ ದಾಳಿಯ ಸಂತ್ರಸ್ತರೊಂದಿಗೆ ನಾವಿದ್ದೀವಿ ಅನ್ನೋ ಒಂದು ಒಗ್ಗಟ್ಟನ್ನು ಪ್ರದರ್ಶಿಸೋದು ಮುಖ್ಯ ಆಗಿತ್ತು ನಮಗೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಂದಹಾಗೆ ಪಾಕಿಸ್ತಾನ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ತು. 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ ಬರೀ 127 ರನ್ ಸಾಧಾರಣ ಸ್ಕೋರ್ ಮಾಡೋಕ್ಕಷ್ಟೇ ಅವ್ರ ಕೈಲಿ ತಾಕತ್ತಿತ್ತು, ಅಷ್ಟೇ ಮಾಡೋಕ್ಕಾಯಿತು. ಈ ಈಸಿ ಟಾರ್ಗೆಟನ್ನು ಬೆನ್ನತ್ತಿದ ಟೀಮ್ ಇಂಡಿಯಾ 15.5 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ ಹೊಡೆದು ಬಿಸಾಕಿತು. 7 ವಿಕೆಟ್ಗಳಿಂದ ಭರ್ಜರಿ ಗೆಲುವನ್ನು ದಾಖಲಿಸಿತು. ಸೂರ್ಯಕುಮಾರ್ ಯಾದವ್ ನಾಯಕನ ಆಟ ಆಡಿ 47 ರನ್ ಗಳಿಸಿದ್ರು. ಗೆಲುವಿನ ಮುಖ್ಯ ರೂವಾರಿಯಾದರು. ಬೌಲಿಂಗ್ನಲ್ಲಿ ಕುಲ್ದೀಪ್, ಅಕ್ಷರ್, ಬೂಮ್ರಾ ಎಲ್ಲ ಬೌಲರ್ಗಳು, ಮುಖ್ಯವಾಗಿ ಸ್ಪಿನ್ನರ್ಗಳು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಏನೋ ಕತಾರ್ ಮೇಲೆ ಇಸ್ರೇಲ್ ನಡೆಸಿದ ದಾಳಿ ಜಾಗತಿಕ ಮಟ್ಟದಲ್ಲಿ ಇಸ್ರೇಲ್ ಅನ್ನ ಒಂಟಿಯಾಗಿ ಮಾಡ್ತಿದೆಯಾ ಅನ್ನೋ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ಸಿಗ್ತಾ ಇದೆ. ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ.
ಈ ದಾಳಿ ಸಂಬಂಧ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುರಿಗೆ ಏನಾದರೂ ಸಂದೇಶ ಕೊಡೋಕೆ ಬಯಸ್ತೀರಾ ಅಂತ ಮೀಡಿಯಾದವರು ಕೇಳಿದಾಗ ಟ್ರಂಪ್, ನನ್ನ ಸಂದೇಶ ಏನು ಅಂದರೆ ಇಸ್ರೇಲ್ ತುಂಬಾನೇ ಕೇರ್ಫುಲ್ ಆಗಿ ಬಿಹೇವ್ ಮಾಡಬೇಕು, ಹಮಸ್ ವಿರುದ್ಧ ಕ್ರಮ ತಗೊಳ್ಳೋದು ತುಂಬಾನೇ ಮುಖ್ಯ, ನಿಜ ಒಪ್ಕೊಳ್ತೀವಿ. ಆದರೆ ಕತರ್ ಅಮೆರಿಕದ ಗ್ರೇಟ್ ಫ್ರೆಂಡ್, ಸೊ ಕತರ್ ವಿಚಾರಕ್ಕೆ ಬಂದಾಗ ಇಸ್ರೇಲ್ ತುಂಬ ಕೇರ್ಫುಲ್ ಆಗಿರಬೇಕು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ ವಿಶ್ವಸಂಸ್ಥೆಯಲ್ಲೂ ಕೂಡ ಅಮೆರಿಕ ಕತರ್ ಮೇಲಿನ ಇಸ್ರೇಲ್ ದಾಳಿಯನ್ನು ಖಂಡಿಸಿತ್ತು. ಇದಕ್ಕೆ ಇಸ್ರೇಲ್ ವಿಶ್ವಸಂಸ್ಥೆಯಲ್ಲೇ ಅಮೆರಿಕಗೂ ವಾಪಸ್ ಜಾಡಿಸಿತ್ತು. ಪಾಕಿಸ್ತಾನದಲ್ಲಿ ಅಮೆರಿಕ ದಾಳಿ ಮಾಡಿದಾಗ ಎಲ್ಲ ಸೇರಿಕೊಂಡು ಚಪ್ಪಾಳೆ ಹೊಡೆದು ಕುಣಿದ್ರಿ, ಪಾಕಿಸ್ತಾನದ ಒಳನುಗ್ಗಿ ಉಗ್ರನನ್ನು ಅಮೆರಿಕ ಹೊಡೆದಾಗ, ಅವಳಿ ಕಟ್ಟಡದ ದಾಳಿಕೋರನನ್ನು ಹೊಡೆದು ಹಾಕಿದಾಗ ಬೋಟಾಬಾದ್ನಲ್ಲಿ ಎಲ್ಲ ಸಪೋರ್ಟ್ ಮಾಡಿದ್ರೆ ಈಗ ಯಾಕೆ ಡಬಲ್ ಸ್ಟ್ಯಾಂಡರ್ಡ್ಸ್ ಅಂತ ಪ್ರಶ್ನೆ ಮಾಡಿದ್ರು. ಅಲ್ಲದೆ ಅದಕ್ಕೂ ಮುಂಚೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕೂಡ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮತ್ತೊಂದು ಕಡೆ ಇಸ್ರೇಲ್ ತನ್ನ ದಾಳಿಯನ್ನು ಕಂಟಿನ್ಯೂ ಮಾಡಿದೆ. ಗಾಜಾ ಬಳಿಕ ಈಗ ವೆಸ್ಟ್ ಬ್ಯಾಂಕು ತನ್ನ ಸೇನೆಯನ್ನು ನುಗ್ಗಿಸಿದೆ. ಇತ್ತೀಚೆಗೆ ಪ್ಯಾಲೆಸ್ತೀನ್ ಅನ್ನೋ ರಾಷ್ಟ್ರವೇ ಇರಲ್ಲ, ಅದನ್ನು ಇರೋಕ್ಕೂ ಬಿಡಲ್ಲ ಅಂತ ನೆತನ್ಯಾಹು ಓಪನ್ ಆಗಿ ಹೇಳಿದ್ರು. ಅದರ ಬೆನ್ನಲ್ಲೇ ಯುದ್ಧ ಟ್ಯಾಂಕ್ಗಳ ಸಮೇತ ವೆಸ್ಟ್ ಬ್ಯಾಂಕ್ ಕಡೆಗೆ ನುಗ್ಗಿ ಇಸ್ರೇಲ್ ದಾಳಿ ಶುರು ಮಾಡಿದೆ. ಇನ್ನು ನೆರೆಯ ನೇಪಾಳದ ಮಧ್ಯಂತರ ಸರ್ಕಾರದ ಪ್ರಧಾನಿಯಾಗಿ ನೇಮಕವಾಗಿರೋ ಸುಶೀಲಾ ಕರ್ಕಿ ಈಗ ಕ್ಯಾಬಿನೆಟ್ ರಚಿಸಿದ್ದಾರೆ. ನೇಪಾಳದ ಮಾಜಿ ಹಣಕಾಸು ಕಾರ್ಯದರ್ಶಿ ರಾಮೇಶ್ವರ್ ಕನಾಲ್ರನ್ನ ಹಣಕಾಸು ಮಂತ್ರಿಯಾಗಿ ಆಯ್ಕೆ ಮಾಡಲಾಗಿದೆ. ಹಾಗೆ ವಕೀಲ ಓಂ ಪ್ರಕಾಶ್ ಆರ್ಯಾಲ್ರನ್ನ ಗೃಹ ಮಂತ್ರಿಯಾಗಿ ಮತ್ತು ನೇಪಾಳ ಎಲೆಕ್ಟ್ರಿಸಿಟಿ ಅಥಾರಿಟಿಯ ಮಾಜಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕುಲ್ಮನ್ ಗಿಸ್ಸಿಂಗ್ರನ್ನ ಇಂಧನ ಮತ್ತು ನೀರಾವರಿ ಮಂತ್ರಿಯಾಗಿ ಆಯ್ಕೆ ಮಾಡಿದ್ದಾರೆ. ಜೊತೆಗೆ ಈ ಕುಲ್ಮನ್ ಗಿಸ್ಸಿಂಗ್ ನಗರಾಭಿವೃದ್ಧಿ, ಮೂಲಸೌಕರ್ಯ ಹಾಗೂ ಸಾರಿಗೆ ಇಲಾಖೆ ಜವಾಬ್ದಾರಿಯನ್ನು ಕೂಡ ನಿಭಾಯಿಸುತ್ತಾರೆ. ಈ ಮೂವರು ನಾಯಕರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇನ್ನು ಹಿರಿಯ ವಕೀಲೆ ಸಬಿತಾ ಭಂಡಾರಿ ಅವರನ್ನ ನೇಪಾಳದ ನೂತನ ಸರ್ಕಾರದ ಅಟಾರ್ನಿ ಜನರಲ್ ಆಗಿ ನೇಮಕ ಮಾಡಲಾಗಿದೆ. ಸುಶೀಲಾ ಕರ್ಕಿ ಅವರ ಶಿಫಾರಸಿನ ಮೇರೆಗೆ ಅಧ್ಯಕ್ಷ ರಾಮಚಂದ್ರ ಪೌಡೆಲ್ ಈ ನೇಮಕಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಮಾಜಿ ಪ್ರಧಾನಿ ಕೆಪಿ ಶರ್ಮಾ ಒಲಿ ರಾಜೀನಾಮೆ ಕೊಟ್ಟ ನಂತರ ನೇಪಾಳ ಅಟಾರ್ನಿ ಜನರಲ್ ಸ್ಥಾನಕ್ಕೆ ರಮೇಶ್ ಬಾದಲ್ ರಾಜೀನಾಮೆ ಕೊಟ್ಟಿದ್ರು. ಈಗ ಅವರ ಸ್ಥಾನಕ್ಕೆ ಹೊಸ ನೇಮಕಾತಿಯಾಗಿದೆ. ಈ ಮೂಲಕ ಮೊದಲ ಬಾರಿಗೆ ನೇಪಾಳಕ್ಕೆ ಮಹಿಳಾ ಅಟಾರ್ನಿ ಜನರಲ್ ಕೂಡ ಬಂದಂತಾಗಿದೆ. ಇನ್ನು ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಿದೆ ಅಂತ ಹೇಳ್ತಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರ ಕಣ್ಣೀಗ ಯುರೋಪಿಯನ್ ರಾಷ್ಟ್ರಗಳ ಮೇಲೆ ಬಿದ್ದಿದೆ. ಯುರೋಪ್ ರಷ್ಯಾದಿಂದ ತೈಲ ತರಿಸ್ಕೊಳ್ತಾ ಇದೆ. ನನಗವರು ತೈಲ ಖರೀದಿ ಮಾಡೋದು ಇಷ್ಟ ಇಲ್ಲ. ಅವರು ರಷ್ಯಾ ಮೇಲೆ ಹಾಕ್ತಿರೋ ಸ್ಯಾಂಕ್ಷನ್ಸ್ ಸಾಲ್ತಾ ಇಲ್ಲ. ನಾನು ರಷ್ಯಾ ಮೇಲೆ ಮತ್ತಷ್ಟು ಸ್ಯಾಂಕ್ಷನ್ಸ್ ಹೇರೋಕೆ ಬಯಸ್ತೀನಿ. ಆದರೆ ನಾನು ತಗೊಳ್ಳೋ ಕ್ರಮವನ್ನು ಮ್ಯಾಚ್ ಮಾಡಬೇಕಾದ್ರೆ ಯುರೋಪಿಯನ್ ರಾಷ್ಟ್ರಗಳು ರಷ್ಯಾ ಮೇಲೆ ಹಾಕಿರೋ ಸ್ಯಾಂಕ್ಷನ್ಸ್ ಅನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ರಷ್ಯಾ ತೈಲ ಖರೀದಿ ವಿಚಾರವಾಗಿ ಭಾರತದ ವಿರುದ್ಧ ಅಮೆರಿಕದ ಅರಣ್ಯ ರೋಧನ ಮುಂದುವರೆದಿದೆ. ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹಾವರ್ಡ್ ಲಟ್ನಿಕ್ ಮತ್ತೆ ಭಾರತದ ಮೇಲೆ ಕೆಂಡ ಕಾರಿದ್ದಾರೆ. ಭಾರತ ಅಮೆರಿಕದಿಂದ ಅಡ್ವಾಂಟೇಜ್ ತಗೊಳ್ಳೋಕೆ ಬಯಸ್ತಾ ಇದೆ. ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಇದೆ ಅಂತ ಹೆಮ್ಮೆ ಪಡ್ತಾರೆ. ತನ್ನ ಎಲ್ಲ ವಸ್ತುಗಳನ್ನು ತಂದು ಅಮೆರಿಕಕ್ಕೆ ಸುರಿತಾರೆ. ಆದರೆ ನಮ್ಮಿಂದ ಸಣ್ಣ ಪ್ರಮಾಣದಲ್ಲಿ ಕಾರ್ನ್, ಮೆಕ್ಕೆಜೋಳ ಕೂಡ ಅವರು ತಗೊಳ್ಳಲ್ಲ. ಎಲ್ಲದಕ್ಕೂ ಟ್ಯಾರಿಫ್ ಹಾಕ್ತಾರೆ. ಉಭಯ ದೇಶಗಳ ವ್ಯಾಪಾರ ಸಂಬಂಧ ಒನ್ ವೇ ಆಗಿದೆ ಅಂತ ಭಾರತವನ್ನ ಕುಟುಕಿದ್ದಾರೆ. ಹಾಗೆ ಭಾರತ ಅಮೆರಿಕದ ಮೇಲೆ ಟ್ಯಾರಿಫ್ ಅನ್ನ ಕಮ್ಮಿ ಮಾಡಬೇಕು, ಇಲ್ಲ ಅಂದ್ರೆ ಕಠಿಣ ಪರಿಸ್ಥಿತಿಯನ್ನ ಅನುಭವಿಸ್ತಾನೆ ಇರಬೇಕಾಗತ್ತೆ. ನಿಮ್ ಜೊತೆಗೆ ನಾವು ಹೇಗಿದೀವೋ ನೀವು ನಮ್ಮ ಜೊತೆಗೆ ಹಾಗೆ ಇರಿ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಇನ್ನೊಂದು ಕಡೆ ಅಮೆರಿಕದ ರಿಪಬ್ಲಿಕನ್ ಸಂಸದ ಟ್ರಂಪ್ ಆಪ್ತ ಲಿಂಡ್ಸೆ ಗ್ರಹಾಮ್ ಭಾರತವನ್ನ ಟಾರ್ಗೆಟ್ ಮಾಡಿ ಯುರೋಪಿಯನ್ ರಾಷ್ಟ್ರಗಳು ಕ್ರಮ ತಗೋಬೇಕು ಅಂತ ಮತ್ತೊಮ್ಮೆ ಆಗ್ರಹ ಮಾಡಿದ್ದಾರೆ. ಈ ನಡುವೆ ರಷ್ಯಾ ಭಾರತದ ಜೊತೆಗಿನ ಸಂಬಂಧದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಅಮೆರಿಕದ ಪ್ರೆಷರ್ ಮತ್ತು ಬೆದರಿಕೆ ನಡುವೆ ಕೂಡ ಭಾರತ ನಮ್ಮೊಂದಿಗೆ ಒಳ್ಳೆ ಸಂಬಂಧ ಮೇಂಟೈನ್ ಮಾಡ್ತಾ ಇದೆ, ನಮ್ಮೊಂದಿಗೆ ಗಟ್ಟಿಯಾಗಿ ನಿಂತುಕೊಂಡಿದೆ ಅಂತ ರಷ್ಯಾ ವಿದೇಶಾಂಗ ಇಲಾಖೆ ಹೇಳಿದೆ. ಹಾಗೆ ಭಾರತ ರಷ್ಯಾ ಜೊತೆಗಿನ ತನ್ನ ಬದ್ಧತೆಯನ್ನು ತೋರಿಸ್ತಾ ಇದೆ. ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮೊಂದಿಗೆ ಸಹಕಾರ ವಿಸ್ತರಣೆ ಮಾಡ್ತಾ ಇದೆ. ಉಭಯ ರಾಷ್ಟ್ರಗಳು ಪರಸ್ಪರ ಸಾರ್ವಭೌಮತ್ವವನ್ನು ಗೌರವಿಸಿ ತಮ್ಮ ಹಿತಾಸಕ್ತಿ ಯಾವುದು ಒಳ್ಳೆಯದೋ ಅದರ ಆಧಾರದ ಮೇಲೆ ನಿರ್ಧಾರಗಳನ್ನು ಮಾಡ್ತಾರೆ. ದೀರ್ಘಕಾಲದಿಂದ ನಮ್ಮ ಸಂಬಂಧ ಹಾಗೆ ಇದೆ, ಯಾವುದೇ ರೀತಿ ಬದಲಾವಣೆ ಆಗಿಲ್ಲ, ಆತ್ಮವಿಶ್ವಾಸದಿಂದ ಮುಂದೆ ಸಾಗ್ತಾ ಇದೆ. ಈ ಪಾರ್ಟ್ನರ್ಶಿಪ್ ತುಂಬಾ ಇಂಪಾರ್ಟೆಂಟ್, ಇದನ್ನ ತಡೆಯೋ ಯಾವುದೇ ಪ್ರಯತ್ನ ವಿಫಲವಾಗುತ್ತೆ ಅಂತ ರಷ್ಯಾ ಅಮೆರಿಕಗೆ ತಿವಿದಿದೆ. ಅಮೆರಿಕದ ಡಲಾಸ್ನಲ್ಲಿ ಕರ್ನಾಟಕ ಮೂಲದ ಚಂದ್ರ ಅವರ ಹತ್ಯೆಗೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಈಗ ರಿಯಾಕ್ಟ್ ಮಾಡಿದ್ದಾರೆ. ಅಕ್ರಮ ವಲಸಿಗರ ಮೇಲೆ ಸಾಫ್ಟ್ ಆಗೋ ಕಾಲ ಮುಗಿತು, ಅಕ್ರಮ ವಲಸಿಗ ಕ್ರಿಮಿನಲ್ಗಳ ಮೇಲೆ ಅಂತ ಹೇಳಿದ್ದಾರೆ. ಈ ಕುರಿತಾದ ಭಯಾನಕ ವರದಿ ನಾನು ನೋಡಿದೆ. ಚಂದ್ರ ಮಲ್ಲಯ್ಯರನವರ ಪತ್ನಿ ಮತ್ತು ಮಗನ ಮುಂದೆ ಕ್ಯೂಬಾ ಮೂಲದ ಒಬ್ಬ ಅಕ್ರಮ ವಲಸಿಗ ಈ ರೀತಿ ಕ್ರೂರವಾಗಿ ಅವ್ರನ್ನ ಹತ್ಯೆ ಮಾಡಿದ್ದ. ಇಂಥ ಕ್ರಿಮಿನಲ್ ಅಕ್ರಮ ವಲಸಿಗರು, ದಾಳಿಕೋರರು ನಮ್ಮ ದೇಶದಲ್ಲಿ ಇರಬಾರದು. ಆತ ಈ ಹಿಂದೆ ಕೂಡ ಹಲವು ಕೇಸ್ಗಳಲ್ಲಿ ಅರೆಸ್ಟ್ ಆಗಿದ್ದ. ಆದರೆ ಇಂಥ ದುಷ್ಟ ವ್ಯಕ್ತಿಯನ್ನ ಕ್ಯೂಬಾ ತನ್ನ ರಾಷ್ಟ್ರದಲ್ಲಿ ಇಟ್ಕೊಳ್ಳಿಲ್ಲ ನೋಡಿ. ಅಸಮರ್ಥ ಜೋ ಬೈಡೆನ್ ಅವ್ರನ್ನ ತಗೊಂಬಂದು ಇಲ್ಲಿ ಹಾಕೊಂಡಿದ್ದಾರೆ, ಇಲ್ಲಿ ಬಿಟ್ಕೊಂಡಿದ್ದಾರೆ. ಆದ್ರೀಗ ನನ್ನ ಆಡಳಿತ ಬಂದಿದೆ, ಟ್ರಂಪ್ ಆಡಳಿತ. ಸೊ ಅಕ್ರಮ ಕ್ರಿಮಿನಲ್ ವಲಸಿಗರಿಗೆ ಮೃದು ಧೋರಣೆ ನಾವು ತೋರಿಸಲ್ಲ, ಎಲ್ಲರನ್ನೂ ಆಚೆ ಹಾಕ್ತೀವಿ, ಅರೆಸ್ಟ್ ಮಾಡ್ತಾ ಇದೀವಿ. ಈತನ ಮೇಲೆ ಫಸ್ಟ್ ಡಿಗ್ರಿ ಕೊಲೆ ಕೇಸ್ ಹಾಕಿದ್ದೀವಿ. ಈತನನ್ನ ಪೂರ್ಣ ಪ್ರಮಾಣದ ವಿಚಾರಣೆಗೆ ಒಳಪಡಿಸಲಾಗುತ್ತೆ, ಕಠಿಣ ಕಾನೂನು ಕ್ರಮ ತಗೊಳ್ಳಲಾಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಈಗ ಟರ್ಕಿಯಲ್ಲೂ ಭಯಂಕರ ಪ್ರತಿಭಟನೆ ಭುಗಿಲೆದ್ದಿದೆ. ಬಾಂಗ್ಲಾ, ಶ್ರೀಲಂಕಾ, ನೇಪಾಳ ಆಯಿತು.
ಈಗ ಪಾಕಿಸ್ತಾನದ ಐರನ್ ಬ್ರದರ್, ಇನ್ನೊಂದು ಐರನ್ ಬ್ರದರ್, ಬ್ಲಡ್ ಬ್ರದರ್ ಟರ್ಕಿ, ಅಲ್ಲಿ ಭಾರಿ ಪ್ರತಿಭಟನೆ. ಟರ್ಕಿಯ ಮುಖ್ಯ ವಿರೋಧ ಪಕ್ಷದ ನಾಯಕನನ್ನ ಪದಚ್ಯುತಗೊಳಿಸುವ ಕುರಿತು ಅಲ್ಲಿನ ಕೋರ್ಟ್ ತೀರ್ಪನ್ನು ಕೊಡೋದಿತ್ತು. ರಿಪಬ್ಲಿಕನ್ ಪೀಪಲ್ಸ್ ಪಾರ್ಟಿಯ ಲೀಡರ್ ಓಜ್ಗುರ್ ಓಜೆಲ್ರನ್ನ ತೆಗೆದುಹಾಕೋ ತೀರ್ಪು ಹೊರಬೀಳೋದಿತ್ತು. ಹೀಗಾಗಿ ಸಾವಿರಾರು ಜನ ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ. ಈ ಪ್ರತಿಭಟನೆ ವೇಳೆ ಟರ್ಕಿ ಅಧ್ಯಕ್ಷ ಅರ್ಡಾನ್ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಅದ ಹಾಗೆ 2023ರಲ್ಲಿ ರಿಪಬ್ಲಿಕನ್ ಪೀಪಲ್ಸ್ ಪಾರ್ಟಿ ತನ್ನ ನಾಯಕನಾಗಿ ಓಜ್ಗುರ್ ಓಜೆಲ್ರನ್ನ ಆಯ್ಕೆ ಮಾಡಿತ್ತು. ಆದರೆ ಈ ಪ್ರಕ್ರಿಯೆಯಲ್ಲಿ ವೋಟ್ ರಿಗ್ಗಿಂಗ್ ಆಗಿದೆ, ರಿಸಲ್ಟ್ ಅನ್ನ ತಿರುಚಲಾಗಿದೆ ಅಂತ ಆರೋಪಿಸಲಾಗಿತ್ತು. ಈ ವಿಚಾರ ಕೋರ್ಟ್ ಮೆಟ್ಟಿಲೇರಿತ್ತು. ಈಗ ಕೋರ್ಟ್ ಅದರ ಬಗ್ಗೆ ತೀರ್ಪನ್ನು ಕೊಡಬೇಕಾದ್ರೆ ಪ್ರತಿಭಟನೆಯಾಗಿದೆ. ಕೆಲ ದಿನಗಳ ಹಿಂದೆ ಕೂಡ ಅರ್ಡಾನ್ ವಿರುದ್ಧ ಪ್ರತಿಭಟನೆಯಾಗಿತ್ತು. ಈಗ ಬೃಹತ್ ಪ್ರಮಾಣದಲ್ಲಿ ಮತ್ತೊಮ್ಮೆ ಪ್ರತಿಭಟನೆಯಾಗಿದೆ ಟರ್ಕಿಯಲ್ಲಿ. ಪೋಲೆಂಡ್ ಆಯ್ತು, ಈಗ ರೊಮೇನಿಯಾ ಒಳಗೂ ಕೂಡ ರಷ್ಯನ್ ಡ್ರೋನ್ಗಳು ನುಗ್ಗಿವೆ ಅಂತ ರೊಮೇನಿಯಾ ವಿದೇಶಾಂಗ ಸಚಿವಾಲಯ ರಷ್ಯಾ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿತ್ತು. ಇದರ ಬೆನ್ನಲ್ಲೇ ರಷ್ಯಾ ರಿಯಾಕ್ಟ್ ಮಾಡಿದೆ, ಆರೋಪವನ್ನ ತಳ್ಳಿ ಹಾಕಿದೆ, ನಾವು ಮಾಡಿಲ್ಲ ಈ ತರ ಅಂತ. ಇವೆಲ್ಲ ಯುಕ್ರೇನ್ ಮಾಡಿದ ಪ್ರಚೋದನಕಾರಿ ಕೆಲಸ ಅಷ್ಟೇ ಅಂತ ರೊಮೇನಿಯಾದಲ್ಲಿರೋ ರಷ್ಯಾ ರಾಯಭಾರ ಕಚೇರಿ ಉತ್ತರ ಕೊಟ್ಟಿದೆ. ಇನ್ನು ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿರೋ ಚಾಗಾಯ್ ಪ್ರದೇಶದಲ್ಲಿ ಹೊಸದಾಗಿ ನಿರ್ಮಾಣಗೊಂಡಿದ್ದ ನೀರು ಸರಬರಾಜು ಪೈಪ್ಲೈನ್ ಮೇಲೆ ದಾಳಿಯಾಗಿದೆ. ಅಪರಿಚಿತರು ಬೆಂಕಿ ಇಟ್ಟು ಪೈಪ್ಲೈನ್ ಸುಟ್ಟು ಹಾಕಿದ್ದಾರೆ. ಚಗಾಯ್ ಭಾಗದಲ್ಲಿ ಕುಡಿಯೋ ನೀರಿನ ಅಭಾವ ಇದ್ದ ಕಾರಣ ಸುಮಾರು 84 ಕೋಟಿ ರೂಪಾಯಿ ಖರ್ಚು ಮಾಡಿ ಪೈಪ್ಲೈನ್ ಹಾಕ್ತಾ ಇದ್ರು. ಈಗ ಇದರ ಮೇಲೆ ದಾಳಿ ಮಾಡಿದ್ದಾರೆ. ಸದ್ಯ ಪೊಲೀಸ್ ತನಿಖೆ ನಡೀತಾ ಇದೆ. ಏನೋ ಬ್ರಿಟನ್ನಲ್ಲಿ ಬೃಹತ್ ವಲಸೆ ವಿರೋಧಿ ಪ್ರತಿಭಟನೆ ನಡೆಯಿತು. 1 ಲಕ್ಷಕ್ಕೂ ಅಧಿಕ ಬಲಪಂಥೀಯ ಬೆಂಬಲಿಗರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಪ್ರತಿಭಟನಾಕಾರರೊಂದಿಗೆ ಘರ್ಷಣೆ ನಡೆದು ಹಲವಾರು ಪೊಲೀಸರು ಗಾಯಗೊಂಡಿದ್ರು. ಇದಕ್ಕೀಗ ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇಂಗ್ಲಿಷ್ ಫ್ಲಾಗ್ ಹಿಡಿದು ರಾಷ್ಟ್ರೀಯತೆಯನ್ನ ಟೂಲ್ ಆಗಿ ಬಳಸಿಕೊಂಡು ಹಿಂಸಾಚಾರ ಮತ್ತು ಭಯ ಸೃಷ್ಟಿಸೋಕೆ ಪ್ರಯತ್ನ ನಡೀತಾ ಇದೆ. ಇಂತಹ ಬಲಪಂಥೀಯ ಗುಂಪುಗಳಿಗೆ ಬ್ರಿಟನ್ ಬಗ್ಗಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನು ಬ್ರಿಟನ್ನ ಸೈಕಲಾಜಿಕಲ್ ಕ್ರೈಮ್ ಡ್ರಾಮಾ ಅಡೋಲಸೆನ್ಸ್ ಟೆಲಿವಿಷನ್ ಸೀರೀಸ್ ನ ಬಾಲನಟ 15 ವರ್ಷದ ಓವೆನ್ ಕೂಪರ್ಗೆ ಜೇಮಿ ಕ್ಯಾರೆಕ್ಟರ್ಗೆ 2025ರ ಎಮಿ ಅವಾರ್ಡ್ಸ್ ಲಭಿಸಿದೆ. ಔಟ್ಸ್ಟ್ಯಾಂಡಿಂಗ್ ಸಪೋರ್ಟಿಂಗ್ ಆಕ್ಟರ್ ಇನ್ ಎ ಲಿಮಿಟೆಡ್ ಸೀರೀಸ್ ಆರ್ ಮೂವಿ ಕ್ಯಾಟಗರಿನಲ್ಲಿ ಓವೆನ್ ಕೂಪರ್ ಈ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಎಮಿ ಅವಾರ್ಡ್ಸ್ನ ಇತಿಹಾಸದಲ್ಲೇ ಅತಿ ಕಿರಿಯ ವಯಸ್ಸಿನ ನಟ ಈ ಪ್ರಶಸ್ತಿ ಪಡೆದಿರೋದು ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ 2 ಚಿನ್ನದ ಪದಕ ಲಭಿಸಿವೆ. ಮಹಿಳೆಯರ 48 ಕೆಜಿ ವಿಭಾಗದ ಫೈನಲ್ನಲ್ಲಿ ಭಾರತದ ಬಾಕ್ಸಿಂಗ್ ಪಟು ಮೀನಾಕ್ಷಿ ಹೂಡಾ ಚಿನ್ನದ ಪದಕಕ್ಕೆ ಮುತ್ತಿಟ್ಟಿದ್ದಾರೆ. ಇನ್ನು 57 ಕೆಜಿ ವಿಭಾಗದ ಫೈನಲ್ಸ್ನಲ್ಲಿ ಜಾಸ್ಮೈನ್ ಲಂಬೋರಿಯಾ ಕೂಡ ಚಿನ್ನವನ್ನ ಗೆದ್ದಿದ್ದಾರೆ. ಇತ್ತ ಭಾರತದ ಇತರ ಬಾಕ್ಸಿಂಗ್ ಸ್ಟಾರ್ಸ್ ನೂಪುರ್ ಶಯರಾನ್ ಬೆಳ್ಳಿ ಪದಕ ಮತ್ತು ಪೂಜಾ ರಾಣಿ ಕಂಚಿನ ಪದಕವನ್ನ ಗೆದ್ದಿದ್ದಾರೆ. ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಸೆಪ್ಟೆಂಬರ್ 4ರಿಂದ ಇಂಗ್ಲೆಂಡ್ನ ಲಿವರ್ಪೂಲ್ನಲ್ಲಿ ಶುರುವಾಗಿತ್ತು. ಸೆಪ್ಟೆಂಬರ್ 14ಕ್ಕೆ ಕೊನೆ ಕೂಡ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.